ಕಾರ್ಯಕ್ರಮಗಳ ಫಲವನ್ನ ಅವರ ಫಲಾನುಭವಿಗಳಿಗೆ ತಲುಪಿಸೋದ್ರ ಬದಲು ಲಂಚ ಹೊಡಿತಾ ಇದ್ರು. ಈಗ ಯಾರು ಕೂಡ ಲಂಚ ಕೇಳಾಗಿಲ್ಲ. ನಿಮ್ಮನ್ನ ಯಾರು ಕೂಡ ಲಂಚ ಕೇಳಾಗಿಲ್ಲ. ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ 50 ರಿಂದ 60 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ನೀವು ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ಲ? ಮಾಡ್ತಾ ಇದ್ದೀರಾ ಇಲ್ವ? ನಿಮ್ಮ ಬಿಜೆಪಿಯವರು ಮಾಡಿದ್ರ? ಬಿಜೆಪಿಯವರು ಮಾಡಿದ್ರ? ಮಾಡಿರ್ಲಿಲ್ಲ. 50-60 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಎಲ್ಲಕ್ಕೆ ಸೇರಿದ್ರು ಕೂಡ, ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಜಾತಿಗೆ ಸೇರಿರ್ಲಿ, ಯಾವುದೇ ಪಕ್ಷಕ್ಕೆ ಸೇರಿರ್ಲಿ, ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಅವ್ರಿಗೇನಾದ್ರೂ ಬಿಜೆಪಿಯವರಿಗೆ, ಜೆಡಿಎಸ್ನವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಕ್ಯಾಂಡಿಡೇಟ್ ಹಾಕ್ಬಾರ್ದಾಗಿತ್ತು. ಯಾಕಂತಂದ್ರೆ ಬಿಜೆಪಿ, ಜೆಡಿಎಸ್ ನ ಹೆಣ್ಣು ಮಕ್ಕಳು ಕೂಡ ಬಸ್ ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾರೆ. ಬಿಜೆಪಿಯ ಹೆಣ್ಮಕ್ಳು, ಜೆಡಿಎಸ್ ನ ಹೆಣ್ಣು ಮಕ್ಕಳು ಅವರು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡುತ್ತಾರೆ.